ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 406ನೇ ತರಗತಿಯಲ್ಲಿದ್ದೀವಿ. ಇವತ್ತು ಹಲಾಸನದ ಒಂದು ಮುಂದುವರಿದ ಆಸನ, ಅದು ಸಹ ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಒಳ್ಳೆಯ ಒಂದು ವಿಶ್ರಾಂತಿಯನ್ನು ನೀಡತಕ್ಕಂತಹ ಆಸನ. ಆದರೆ ಇದಕ್ಕೆ ಸ್ವಲ್ಪ ಅಭ್ಯಾಸದಲ್ಲಿ ಪರಿಣಿತಿಯ ಅವಶ್ಯಕತೆ ಇರುತ್ತೆ. ಯು ನೀಡ್ ಟು ಹ್ಯಾವ್ ಸಮ್ ಗುಡ್ ಪ್ರಾಕ್ಟೀಸ್, ಗುಡ್ ಫ್ಲೆಕ್ಸಿಬಿಲಿಟಿ ಟು ಡೂ ದಿಸ್. ಆ ಒಂದು ಕ್ರಮವನ್ನು ಈಗ ನಾವು ಗಮನಿಸೋಣ. ಇಲ್ಲಿ ಮೊದಲನೇದು 2 ಬ್ಲ್ಯಾಂಕೆಟ್ಗಳನ್ನು ಹಾಸ್ಕೊಂಡಿದ್ದೀವಿ. ಈ ಹಲಾಸನದ ರೀತಿಯಲ್ಲಿ ಏನೇ ಮಾಡಬೇಕಾದ್ರೂ ಕತ್ತಿನ ಭಾಗಕ್ಕೆ ಯಾವುದೋ ಒಂದು ಈ ಥರದ ಒಂದು ಮೆತ್ತನೆಯ ಒಂದು ಹಾಸು ಅಗತ್ಯ ಆಗುತ್ತೆ. ಮಲ್ಕೊಳ್ಳಿ. ಲೈ ಯುವರ್ ಬ್ಯಾಕ್. ಕಾಲುಗಳನ್ನು ಮಡಚಿ. ಈಗ ಮೊದಲು ಮಾಡ್ತಕ್ಕಂಥದ್ದು ಹಲಾಸನ. ನಂತರ ಅಲ್ಲಿಂದ ಮುಂದುವರೆದು ಮತ್ತೊಂದು ಆಸನವನ್ನು ಮಾಡ್ಬೋದು. ಅದನ್ನು ಗಮನಿಸೋಣ. ಮೊದಲಿಗೆ ಕಾಲನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಿ. ಕಾಲು ನೇರ ಆಗಬೇಕು. ಸೊಂಟದ ಭಾಗವನ್ನು ನೀಳವಾಗಿ ಮೇಲಕ್ಕೆ ಚಾಚಬೇಕು. ಯು ಮಸ್ಟ್ ಸ್ಟ್ರೆಚ್ ದಿ ಸ್ಪೈನ್ ಅಪ್. ಕಾಲು ನೇರ ಇರಬೇಕು. ಕಾಲು ಬೆರಳನ್ನು ಒಳಮುಖವಾಗಿ ಮಡಚಿ ಒತ್ತಿ ಕಾಲು ನೇರ ಮಾಡಬೇಕು. ಸೊಂಟವನ್ನು ಮೇಲಕ್ಕೆ ಚಾಚ್ತಾ ಇರಬೇಕು. ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಈ ಭಾಗ ಬಗ್ಗು ಹೋಗ್ಬಿಟ್ರೆ ಒಪೆಯ ಚಲನೆ ನಿರ್ಬಂಧಿತವಾಗುತ್ತೆ. ಯಾವಾಗ ಒಪೆಯ ಚಲನೆ ನಿರ್ಬಂಧಿತವಾಗುತ್ತೋ ಆಗ ಉಸಿರಾಟ ಸರಾಗವಾಗಿರುವುದಿಲ್ಲ. ಯಾವಾಗ ಉಸಿರಾಟ ಏರುಪೇರಾಗುತ್ತೋ ಆಗ ನಾವು ಸರಿಯಾದ ರೀತಿಯಲ್ಲಿ ವಿರಮಿಸೋದಕ್ಕಾಗೋದಿಲ್ಲ. ಮನಸ್ಸಿಗೆ ಅದು ಆಹ್ಲಾದತೆಯನ್ನು ನೀಡುವುದಿಲ್ಲ. ಮನಸ್ಸಿಗೆ ಆಹ್ಲಾದತೆಯನ್ನು ನೀಡಬೇಕಾದ್ರೆ ಉಸಿರಾಟ ಭಾಳ ಸಹಜವಾಗಿ, ಸ್ವಾಭಾವಿಕವಾಗಿ, ಒತ್ತಡ ರಹಿತವಾಗಿ ಇರ್ತಕ್ಕಂಥದ್ದು ಬಹಳ ಅಗತ್ಯ ಆಗುತ್ತೆ. ಆ ಕಾರಣದಿಂದಾಗಿ ನಾವು ಇಲ್ಲಿ ಬೆನ್ನುಗಂಬವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಕಷ್ಟು ಗಮನವನ್ನು ಕೊಡ್ತಕ್ಕಂಥದ್ದು ಅಗತ್ಯ. ಯು ಮಸ್ಟ್ ಸಿ ದಟ್ ದಿ ಡಯಾಫ್ರಮಿಕ್ ಮೂಮೆಂಟ್ ಈಸ್ ಲೀಸ್ಟ್ ರಿಸ್ಟ್ರಿಕ್ಟೆಡ್ ಸೊ ದಟ್ ಯು ಕ್ಯಾನ್ ಬ್ರೀತ್ ಅಟ್ ಈಸ್. ಇಲ್ಲಿಂದ ಈಗ ನಿಧಾನವಾಗಿ ಮಂಡಿಯನ್ನು ಮಡಚಿ ಮಂಡಿಯನ್ನು ಕಿವಿಗಳ ಪಕ್ಕದಲ್ಲಿ ಇಡುವ ಪ್ರಯತ್ನ ಮಾಡಿ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಕೈ ಕಟ್ಕೊಂಡ್ಬಿಡೋದು. ಕರ್ಣಪೀಡಾಸನ ಅಂತ ಕರಿತೀವಿ. ಇದು ಬಹಳ ಇಲ್ಲೂ ಅಷ್ಟೇ. ಯು ಶುಡ್ ಎನ್ಶೂರ್ ದಟ್ ದಿ ಸ್ಪೈನ್ ಈಸ್ ರೀಸನಬಲಿ ಸ್ಟ್ರೈಟ್ ಆ್ಯಂಡ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್. ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿಕೊಂಡು ಈ ಒಂದು ಆಸನದಲ್ಲಿ ಸುಮಾರು 1 ರಿಂದ 2 ನಿಮಿಷದಷ್ಟು ಕಾಲ ವಿಶ್ರಾಂತಿಯನ್ನು ಪಡಿಬೇಕು. ಆ್ಯಂಡ್ ಈವನ್ ಇನ್ ದಿಸ್ posture you ensure that the breathing is relaxed. It is not forced. ಅದಾಗಬಾರ್ದು. ಯಾವುದು ಒಂದು ಉಸಿರಾಟ ಏರುಪೇರು ಆಗಬಾರ್ದು. ಅದು ಸಾಧ್ಯವಾದಷ್ಟು ಒತ್ತಡ ರಹಿತವಾಗಿ ಇರಬೇಕು. ಅದಕ್ಕೆ ಬೆನ್ನುಗಂಬವನ್ನು ಸರಿಯಾದ ರೀತಿಯಲ್ಲಿ ಬಳಸ್ತಕ್ಕಂಥದ್ದು ಭಾಳ ಮುಖ್ಯ. ಮತ್ತು ಈ ಒಂದು ಆಸನವನ್ನು ಸರಿಯಾದ ರೀತಿಯಲ್ಲಿ ಮಾಡೋದು ಕಲ್ತ್ಕೊಂಡ್ರೆ ದಿಸ್ ವೆರಿ ವೆರಿ ಸ್ಟೇಬಲ್ ಪೋಸ್ಚರ್. ಇಲ್ಲಿ ಕೈಗಳನ್ನು ಹಿಂದಕ್ಕೆ ಇಟ್ಕೊಂಡ್ಬಿಟ್ಟಿರೋದ್ರಿಂದ ಇಲ್ಲಿ ಯಾವುದೇ ಅನ್ಯ ಆಧಾರವಿಲ್ಲದೇ ದಿ ಪೋಸ್ಚರ್ ಬೈ ಇಟ್ ಸೆಲ್ಫ್ ಫೀಲ್ಸ್ ವೆರಿ ಸ್ಟೇಬಲ್. ಅದು ಸಾಕಷ್ಟು ವಿಶ್ರಾಂತಿಯನ್ನು ದೇಹ ಮತ್ತು ಮನಸ್ಸು ಎರಡಕ್ಕೂ ತಂದುಕೊಡುತ್ತೆ. ಮತ್ತು ಈ ಒಂದು ಅಭ್ಯಾಸ ಕ್ರಮ ತಾವು ಗಮನಿಸಿದಾಗೇ ಈ ಎಲ್ಲ ಇಡೀ ಸ್ನಾಯು ವ್ಯವಸ್ಥೆ, ಪೃಷ್ಠ ಮತ್ತು ದಿ ರೀಜನ್ ಆಫ್ ದಿ ಏನಲ್ ಮೌತ್, ಆಲ್ ದಟ್ ದಿ ಮಸಲ್ಸ್ ಇನ್ವಾಲ್ವ್ಡ್ ದೇರ್, ದೇ ವಿಲ್ ಆಲ್ ಗೆಟ್ ಅ ವೆರಿ ಗುಡ್ ಸ್ಟ್ರೆಚ್. ಅವುಗಳಿಗೆಲ್ಲ ಗುದದ್ವಾರದ ಆಸುಪಾಸಿನ ಎಲ್ಲ ಸ್ನಾಯು ವ್ಯವಸ್ಥೆ ಸಚೇತನಗೊಳ್ಳುತ್ತೆ. ಉಸಿರಾಟವನ್ನು ನಾವು ಸರಿಯಾದ ರೀತಿಯಲ್ಲಿ ಇಲ್ಲಿ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ. ನಂತರ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಕಾಲು ನೇರ ಮಾಡಿ ಮೊದಲು ಹಲಾಸನ. ಆಮೇಲೆ ನಿಧಾನವಾಗಿ ಕೆಳಕ್ಕೆ ಇಳಿಯಬೇಕು. ಸ್ಲೋಲಿ ಯು ಹ್ಯಾವ್ ಟು ಕಮ್ ಡೌನ್ ಆ್ಯಂಡ್ ದೆನ್ ರಿಲ್ಯಾಕ್ಸ್ ದಿ ನೆಕ್ ಆ್ಯಂಡ್ ಆಲ್ಸೋ ದಿ ಬ್ಯಾಕ್. ಇಲ್ಲೇನಾಗ್ಬಿಡುತ್ತೆ, ಈ ಎಲ್ಲ ಆಸನಗಳಲ್ಲಿ ಇನ್ ಆಲ್ ದಿ ವೇರಿಯಂಟ್ಸ್ ಆಫ್ ಹಲಾಸನ, ನೆಕ್ ಆ್ಯಂಡ್ ದಿ ಬ್ಯಾಕ್, ವಿಶೇಷವಾಗಿ the cervical spine and the lumbar region, they get a
ಗುಡ್ ಅಮೌಂಟ್ ಆಫ್ ಸ್ಟ್ರೆಸ್ ವಿಚ್ ಶುಡ್ ಬಿ ರಿಲ್ಯಾಕ್ಸ್ಡ್, ಅದನ್ನು ವಿರಮಿಸೋದನ್ನು ಕಲಿಯಬೇಕು.